Namaskara everyone. Today we are going to explore two very fundamental concepts in the research world, that is research area and the research problem. ಈ ಎರಡೂ ಕಾನ್ಸೆಪ್ಟು ರಿಸರ್ಚ್ಗೆ ಬ್ಯಾಕ್ಬೋನ್ ಅಂತ ಹೇಳ್ಬೋದು. ಸೊ ವಿತೌಟ್ ದಿಸ್ ಟೂಸ್ ರಿಸರ್ಚ್ ಡೈರೆಕ್ಷನ್ ಆ್ಯಂಡ್ ದ ಕ್ಲಾರಿಟಿ ಬರಲ್ಲ. ಸೊ ಈ ಎರಡೂ ರಿಸರ್ಚ್ ಕಾನ್ಸೆಪ್ಟ್ಸ್ಗಳು ಯಾರಿಗೇ ಆಗಲಿ ರಿಸರ್ಚ್ ಮಾಡೋರ್ಗಾಗಿರ್ಬೋದು, ಡೆಸರ್ಟೇಷನ್ ಮಾಡುವಾಗ, ಪ್ರಾಜೆಕ್ಟ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವೆರಡರದ್ದು ಏನು ಡಿಫ್ರೆನ್ಸ್, ಹಾಗೆ ಹೇಗೆ ವರ್ಕ್ ಮಾಡ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ಸೆಷನ್. ಮೊದಲನೇದಾಗಿ ವಾಟ್ ಈಸ್ ರಿಸರ್ಚ್ ಏರಿಯಾ ಅನ್ನೋದನ್ನ ನಾವು ನೋಡೋಣ. ಸೊ ರಿಸರ್ಚ್ ಏರಿಯಾ ಅಂದರೆ ಒಂದು ದೊಡ್ಡ ಫೀಲ್ಡ್, ಸೊ ಲೈಕ್ ಅ ಬಿಗ್ ಅಂಬ್ರೆಲಾ. ಸೊ ಹೆಂಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಇಂಗ್ಲೀಷ್ ಲಿಟ್ರೇಚರ್ನ ತೊಗೊಂಡ್ರೆ ದಟ್ ಇಂಗ್ಲೀಷ್ ಲಿಟ್ರೇಚರ್ ಇಟ್ಸ್ ಸೆಲ್ಫ್ ಅ ರಿಸರ್ಚ್ ಏರಿಯಾ. ಯಾಕಂದರೆ ಅದು ತುಂಬ ಬ್ರಾಡ್ ಆಗಿರುವಂಥ ಒಂದು ಫೀಲ್ಡ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಮೆನಿ ಬ್ರಾಂಚಸ್ ನೋಡ್ತೀವಿ. ಸೊ ಲೈಕ್ ವಿಕ್ಟೋರಿಯನ್ ಲಿಟ್ರೇಚರ್, ಲಿಟರರಿ ಥಿಯರಿ, ಪೋಯಿಟ್ರಿ ಸ್ಟಡೀಸ್ ಆ್ಯಂಡ್ ದ ಪೋಸ್ಟ್ ಕೊಲೋನಿಯಲ್ ಸ್ಟಡೀಸ್. ಸೊ ಇವೆಲ್ಲ ಅದರಲ್ಲಿರುವಂಥ ಬ್ರಾಂಚ್ಗಳು. ಸೊ ಆ್ಯಂಡ್ ಇವನ್ ಫೆಮಿನಿಸ್ಟ್ ರೈಟಿಂಗ್. ಸೊ ಈ ಎಲ್ಲ ಒಂದು ಸಬ್ ಸ್ಪೇಸ್ ಆಗಿರ್ತವೆ ಒಂದು ಲಿಟ್ರೇಚರಲ್ಲಿ. ಸೊ ಈಗ ನಾವು ಬ್ರಾಂಚಸ್ ಮೇಲೆ ಆದರೂ ಮಾಡ್ಬೋದು, ಅದರಲ್ಲಿರೋ ಒಂದು ಕಾನ್ಸೆಪ್ಟ್ಗಳನ್ನ ಆದರೂ ನಾವು ತಗೋಬೋದು. ಸೊ ರಿಸರ್ಚ್ ಏರಿಯಾ ನೀವು ಯಾವ ಫೀಲ್ಡ್ನಲ್ಲಿ ರಿಸರ್ಚ್ ಮಾಡಬೇಕು ಅಂತ ತೋರಿಸುತ್ತೆ. ಸೊ ಇಟ್ ಈಸ್ ಅ ಬ್ರಾಡ್ ಒಂದು ಆಗಿರುವಂಥ ಒಂದು ಫೀಲ್ಡ್. ಸೊ ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೆನಿ ಟಾಪಿಕ್ಸ್. ಸೊ ಅಲ್ಲಿ ನಾವು ಬ್ರಾಡ್ ಆಗಿರೋ ಒಂದು ಫೀಲ್ಡ್ ಆಗಿರುತ್ತೆ, ಅಲ್ಲಿ ನಾವು ಮೆನಿ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಅಟ್ ದ ಸೇಮ್ ಟೈಮ್ ಇಟ್ಸ್ ಗಿವ್ಸ್ ಅ ಡಿಸಿಪ್ಲಿನ್ ಆರ್ ಬೌಂಡ್ರಿ. ಸೊ ಅಟ್ ದ ಸೇಮ್ ಟೈಮ್ ಅದೊಂದು ನಮ್ಗೆ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದರಿಂದ ನಾವು ಜಾಸ್ತಿ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ದಟ್ಸ್ ಕನ್ಸಿಡರ್ ಆ್ಯಸ್ ಅ ರಿಸರ್ಚ್ ಏರಿಯಾ. ಸೊ ರಿಸರ್ಚ್ ಏರಿಯಾ ಅಂದರೆ ಏನೂ ಅಲ್ಲ, ಇಟ್ಸ್ ಅ ಫೀಲ್ಡ್. ಸೊ ಒಂದು ಏರಿಯಾ, ಸೊ ಅದು ಒಂದು ಬ್ರಾಡಾಗಿರುತ್ತೆ ಲೈಕ್ ಅ ಬಿಗ್ ಅಂಬ್ರೆಲಾ. ಸೊ ಎಕ್ಸಾಂಪಲ್ ಲೈಕ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಅದರಲ್ಲಿ ನಾವು ಮೆನಿ ಬ್ರಾಂಚಸ್ನ ನೋಡ್ತೀವಿ. ಸೊ ವಿ ಕ್ಯಾನ್ ಚೂಸ್ ಬ್ರಾಂಚಸ್ ಆರ್ ಸಮ್ ಅದರ್ ಟಾಪಿಕ್ಸ್ ಇನ್ ದಟ್ ಏರಿಯಾ. The characteristics of good research area. So here I listed few points of or characteristics of a good research area. ಸೊ ಗುಡ್ ರಿಸರ್ಚ್ ಏರಿಯಾ ಅಂದರೆ ಇದು ಒಂದು ಬ್ರಾಡ್ ಮತ್ತು ಮೀನಿಂಗ್ಫುಲ್ ಕಾಂಬಿನೇಷನ್ ಆಗಿರುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಇಫ್ ಯು ಇಂಟ್ರೆಸ್ಟೆಡ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ಸೊ ನಿಮಗೆ ಲ್ಯಾಂಗ್ವೇಜ್ ಲರ್ನಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಅಪ್ಲೈಡ್ ಲಿಂಗ್ವಿಸ್ಟಿಕ್ ಬಿಕಮ್ ಅ ಸಾಲಿಡ್ ರಿಸರ್ಚ್ ಏರಿಯಾ. ಸೊ ನೀವು ಅಪ್ಲೈಡ್ ಲಿಂಗ್ವಿಸ್ಟಿಕ್ ಮೇಲೆ ನೀವು ರಿಸರ್ಚ್ನ ಸ್ಟಾರ್ಟ್ ಮಾಡಿದರೆ ಅದು ತುಂಬ ಒಂದು ಸಾಲಿಡ್ ಆಗಿರುವಂಥ ಒಂದು ರಿಸರ್ಚ್ ಏರಿಯಾ ಆಗಿರುತ್ತೆ. ಸೊ ದ ಫಸ್ಟ್ ಕ್ಯಾರೆಕ್ಟರ್ ಈಸ್ ಬ್ರಾಡ್ ಬಟ್ ನಾಟ್ ಟು ವೇಗ್ಯೂ. ಅಂದರೆ ಬ್ರಾಡಾಗಿರುತ್ತೆ, ಬಟ್ ಹಾಗಂತ ನಾವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡೋ ಹಾಗಿಲ್ಲ. ಸೊ ಒಂದು ವ್ಯಾಲಿಡ್ ಆಗಿರುವಂಥದ್ದನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ರಿಲೆವೆಂಟ್ ಟು ಅಕಾಡೆಮಿಕ್ ಡೆವಲಪ್ಮೆಂಟ್. ಸೊ ನಮಗೆ ಅಲ್ಲಿ ನಾವು ಯಾವ ಫೀಲ್ಡ್ ಅಂತ, ಯಾವ ಏರಿಯಾ ಅಂತ ನಾವು ತೊಗೊಳುವಾಗ ಅದು ನಮ್ಮ ಅಕಾಡೆಮಿಕ್ ಡೆವಲಪ್ಮೆಂಟ್, ಫ್ಯೂಚರಲ್ಲಿ ನಮಗೆ ಏನಾದರೂ ಹೆಲ್ಪ್ಫುಲ್ ಆಗೋ ಅಂಥದ್ದು, ನಮ್ಮ ಸೊಸೈಟಿಗೆ ಅಥವಾ ಎಜುಕೇಷನ್ ಫೀಲ್ಡ್ ಯಾವುದೇ ಫೀಲ್ಡ್ಗೆ ಹೆಲ್ಪ್ಫುಲ್ ಆಗೋ ಅನ್ನೋ ಒಂದು ರಿಲೆವೆಂಟ್ ಟಾಪಿಕ್ಸ್ನ ನಾವು ತೊಗೋಬೇಕಾಗುತ್ತೆ. ಆ್ಯಂಡ್ ಇಟ್ ಮಸ್ಟ್ ಕನೆಕ್ಟೆಡ್ ಟು ಯುವರ್ ಇಂಟ್ರೆಸ್ಟ್ ಆರ್ ಪ್ಯಾಷನ್. ಸೊ ಅದ್ರ ಜೊತೆಗೆ ನಮಗೆ ಯಾವ ಸಬ್ಜೆಕ್ಟ್ ಮೇಲೆ, ಯಾವ ಏರಿಯಾ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಏರಿಯಾನ ಚೂಸ್ ಮಾಡಬೇಕು. ಆ್ಯಂಡ್ ವಿತ್ ನಮ್ಗೆ ಯಾವ ಪ್ಯಾಷನ್ ಇರುತ್ತೋ ಅದನ್ನು ಕೂಡ ಚೂಸ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ತುಂಬ ಇರೋದ್ರಿಂದ ಆ ರಿಸರ್ಚು ತುಂಬ ಒಳ್ಳೆ ರೀತಿಲಿ ಔಟ್ಪುಟ್ ಆಗುತ್ತೆ. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎಂತೋ ಎಕ್ಸಿಸ್ಟ್ ಲಿಟ್ರೇಚರ್. ಸೊ ನಾವು ಚೂಸ್ ಮಾಡೋಂಥ ಸಬ್ಜೆಕ್ಟು ಲಿಟ್ರೇಚರ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಶುಡ್ ಓಪನ್ ಪಾಸಿಬಿಲಿಟೀಸ್ ಫಾರ್ ನ್ಯೂ ರಿಸರ್ಚರ್. ಸೊ ಅದು ನಾವು ಮಾಡೋವಂಥ ರಿಸರ್ಚು ನ್ಯೂ ರಿಸರ್ಚರ್ ಯಾರ್ಯಾರು ಇರ್ತಾರಲ್ಲ, ಸೊ ಅವರಿಗೆ ಓಕೆ ಇದರಲ್ಲಿ ಇನ್ನೂ ಏನಾದರೂ ಮಾಡ್ಬೋದು ಸೊ ಅನ್ನೋ ಒಂದು ಕಾನ್ಫಿಡೆಂಟ್ನ ಅದು ಬಿಲ್ಡ್ ಮಾಡಬೇಕು. ಆ್ಯಂಡ್ ದ ಫೈನಲ್ ಈಸ್ ಇಟ್ ಮಸ್ಟ್ ಬಿ ಸೋಷಿಯಲಿ, ಕಲ್ಚರಲಿ ಆರ್ ಅಕಾಡೆಮಿಕಲಿ ಮೀನಿಂಗ್ಫುಲ್. ಸೊ ನಾವು ತೊಗೊಳ್ಳೋವಂಥ ಏರಿಯಾ ಅದೇನಾಗಿರಬೇಕಂದ್ರೆ ಸೋಷಲಿ ಆ್ಯಂಡ್ ಕಲ್ಚರಲಿ ಆ್ಯಂಡ್ ಅಕಾಡೆಮಿಕಲಿ ಮೀನಿಂಗ್ಫುಲ್ ಆಗಿರಬೇಕು. ಸೊ ಹೀಗಿದ್ದರೆ ನಮಗೆ ಅದು ಒಂದು ಗುಡ್ ರಿಸರ್ಚ್ ಏರಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಯಾವುದೇ ಒಂದು ರಿಸರ್ಚ್ ಏರಿಯಾ ತೊಗೊಂಡಾಗ ಇವೆಲ್ಲ ಪಾಯಿಂಟ್ಸು ಇನ್ವಾಲ್ವ್ ಆಗಿದೆನೋ ಇಲ್ವೋ ಅಂತ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಲಿಟ್ರೇಚರ್ ಅವೈಲೇಬಲ್ ಆಗಿ ಇರಬೇಕು ನಮಗೆ. ಸೊ ಲಿಟ್ರೇಚರ್ ಅಂದರೆ ಅದರಲ್ಲಿ ನಮಗೆ ಈಗ ಏನೇನಿದೆಯೋ ಅದು. ಸೊ ಎಕ್ಸಾಂಪಲ್ ನಾವು ನೋಡ್ಬೋದು, ಬುಕ್ಸ್ ಅವೈಲೇಬಲ್ ಇದೆ, ಆರ್ಟಿಕಲ್ಸ್ ಇದೆ, ಜರ್ನಲ್ಸ್ ಇದೆ. ಸೊ ಇದರಿಂದ ನಾವು ನಮ್ಮ ರಿಸರ್ಚ್ನ ನಾವು ಬಿಲ್ಟ್ ಮಾಡ್ಬೋದು.
ಏನಪ್ಪ ಅಂದರೆ ಮುಂಚೆ ಏನು ಮಾಡಿದ್ದಾರೆ, ಸೊ ಇನ್ನು ನಾವು ಏನು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ. ಸೊ ನಮಗೆ ಏನು ಯಾವುದೇ ಸೋರ್ಸಸ್ ಇಲ್ಲದೆ ಯಾವುದೇ ಟಾಪಿಕ್ ತೊಗೊಂಡ್ರೆ ಅಂದರೆ ಅಲ್ಲಿ ನಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರೋಲ್ಲ. ಸೊ ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತೀವಿ. ಸೊ ಏರಿಯಾ ಟು ನ್ಯಾರೋ ಇದ್ದರೆ, ಸೊ ಏರಿಯಾ ಅನ್ನೋದು ತುಂಬ ನ್ಯಾರೋ ಇರಬೇಕು. ಇದು ಮಾಡಬೇಕು, ಓಕೆ ಈ ಫೀಲ್ಡ್ ತೊಗೊಂಡ್ರೆ ಬೆಟರ್, ಓಕೆ ಐ ಕ್ಯಾನ್ ಡೂ ಸಮಥಿಂಗ್ ಅನ್ನೋ ಒಂದು ಫೀಲ್ ಇದ್ದಾಗ ತುಂಬ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಸರ್ಚ್ ಎಕ್ಸ್ಪ್ಯಾಂಡ್ ಆಗೋಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ರಿಸರ್ಚು ಎಕ್ಸ್ಪ್ಯಾಂಡ್ ಆಗೋಕ್ಕಾಗಲ್ಲ. ಸೊ ಹಾಗೆ ಟೂ ಬ್ರಾಡ್ ಇದ್ದರೆ ಫೋಕಸ್ ಸಿಗೋಲ್ಲ. ಹಂಗಂತ ತುಂಬ ಬ್ರಾಡಾಗಿರೋ ಸಬ್ಜೆಕ್ಟ್ ತೊಗೊಂಡ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರೋಲ್ಲ. ಸೊ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಏರಿಯಾದಲ್ಲಿ ಏನಂದರೆ ನಾವು ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬ ನಾವು ಒಂದನ್ನೇ ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ, ಹಾಗಂತ ಎಲ್ಲದನ್ನೂ ಮಾತಾಡೋಕ್ಕಾಗಲ್ಲ. ಸೊ ನಾವು ಯಾವ ಟಾಪಿಕ್ ತೊಗೊಂಡಿದ್ದೀವಿ, ಸೊ ನಾವು ಎದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಮೇನ್ ಐಡಿಯಾ ಇಟ್ಕೊಂಡ್ಬಿಟ್ಟು ನಾವು ಅದ್ರ ಬಗ್ಗೆನೇ ಮಾತಾಡಿದಾಗ ಒಂದು ರಿಸರ್ಚು ಬ್ಯಾಲೆನ್ಸ್ ಆಗಿ ಒಂದು ಒಳ್ಳೆ ರೀತಿಲಿ ಔಟ್ಪುಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡೋದು ರಿಸರ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ರಿಸರ್ಚ್ ಪ್ರಾಬ್ಲಮ್? ಸೊ ಈಗಾಗಲೇ ನಾವು ವಾಟ್ ಈಸ್ ರಿಸರ್ಚ್ ಏರಿಯಾ ಅನ್ನೋದನ್ನ ನೋಡಿದ್ವಿ. ಈಗ ನಾವು ವಾಟ್ ಈಸ್ ರಿಸರ್ಚ್ ಪ್ರಾಬ್ಲಮ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ರಿಸರ್ಚ್ ಪ್ರಾಬ್ಲಮ್ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಸರ್ಚ್ ಪ್ರಾಬ್ಲಮ್ಮು ರಿಸರ್ಚ್ನ ಹಾರ್ಟ್ ಇದ್ದಂಗೆ ಅಂತಲೇ ಹೇಳ್ಬೋದು. ಸೊ ಏನಾಗುತ್ತೆ ಅಂದರೆ ಈ ರಿಸರ್ಚ್ ಏರಿಯಾ ಅನ್ನೋದು ಒಂದು ಬಿಗ್ ಅಂಬ್ರೆಲಾ ಆದರೆ, ಸೊ ಅದರಲ್ಲಿ ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಇಶ್ಯೂ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ರಿಸರ್ಚ್ ಏರಿಯಾ ನಮಗೆ ಸೋಷಿಯಲ್ ಮೀಡಿಯಾ ಎಫೆಕ್ಟ್ಸ್ ಆದರೆ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಹೌ ಟಿಕ್ಟಾಕ್ ಶಾರ್ಟ್ ವೀಡಿಯೋಸ್ ರೆಡ್ಯೂಸ್ ಸ್ಟೂಡೆಂಟ್ಸ್ ರೀಡಿಂಗ್ ಹ್ಯಾಬಿಟ್ಸ್. ಸೊ ಹೇಗೆ ಟಿಕ್ಟಾಕ್ ಶಾರ್ಟ್ ವೀಡಿಯೋಗಳು ಸ್ಟೂಡೆಂಟ್ಸ್ನ ರೀಡಿಂಗ್ ಹ್ಯಾಬಿಟ್ಸ್ ಮೇಲೆ ಎಫೆಕ್ಟ್ ಆಯಿತು, ಅದು ಹಾಗೆ ಅವ್ರ ರೀಡಿಂಗ್ ಹ್ಯಾಬಿಟ್ಸ್ ಹೇಗೆ ಡೌನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಮೆನಿ ಪೀಪಲ್ ಏನಪ್ಪ ಅಂದರೆ ರಿಸರ್ಚ್ ಪ್ರಾಬ್ಲಮ್ ಅಂದ ತಕ್ಷಣ ರಿಸರ್ಚಲ್ಲಿ ಬರೋ ಅಡೆತಡೆಗಳು ಅಂದ್ಕೊತಾರೆ. ಇಟ್ಸ್ ನಾಟ್ ಲೈಕ್ ದಟ್. ರಿಸರ್ಚ್ ಏರಿಯಾದಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ನಾವು ತೊಗೊಂಡಾಗ, ಅದ್ರ ಬಗ್ಗೆ ನಾವು ಅದ್ರ ಮೇಲೆ ನಾವು ರಿಸರ್ಚ್ ಮಾಡಿದರೆ ಅದು ರಿಸರ್ಚ್ ಪ್ರಾಬ್ಲಮ್ ಆಗುತ್ತೆ. ಸೊ ಏನಪ್ಪ ಅಂದರೆ ರಿಸರ್ಚ್ ಪ್ರಾಬ್ಲಮ್ ಈಸ್ ಅ ಸ್ಪೆಸಿಫಿಕ್ ಇಶ್ಯೂ ಆರ್ ಅ ಗ್ಯಾಪ್ ವಿದಿನ್ ದ ರಿಸರ್ಚ್ ಏರಿಯಾ. ಸೊ ರಿಸರ್ಚ್ ಪ್ರಾಬ್ಲಮ್ ಅಂದರೆ ಒಂದು ಸ್ಪೆಸಿಫಿಕ್ ಆದ ಇಶ್ಯೂ ಆಗಿರುತ್ತೆ ಅಥವಾ ಗ್ಯಾಪ್ ಆಗಿರುತ್ತೆ, ಅದು ರಿಸರ್ಚ್ನ ಏರಿಯಾ ಒಳಗೆ ಇರುತ್ತೆ. ಅದನ್ನು ನಾವು ರಿಸರ್ಚ್ ಪ್ರಾಬ್ಲಮ್ ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಈಸ್ ಸಮಥಿಂಗ್ ನಾಟ್ ಫುಲ್ಲಿ ಎಕ್ಸ್ಪ್ಲೋರ್ಡ್. ಸೊ ಈ ರಿಸರ್ಚ್ ಪ್ರಾಬ್ಲಮ್ಮು ಯಾರೂ ತುಂಬ ಎಕ್ಸ್ಪ್ಲೋರ್ಡ್ ಮಾಡಿರಲ್ಲ. ಸೊ ತುಂಬ ಫ್ಯೂ ಪೀಪಲ್ಸ್ ಅಷ್ಟೇ ಮಾಡಿರ್ತಾರೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ನು. ಸೊ ಯಾರೇ ರಿಸರ್ಚ್ ಅಥವಾ ಡೆಸರ್ಟೇಷನ್ ಮಾಡಿದರೆ, ಸೊ ಈಗಾಗದೇ ಆಗಿರದೇ ಇರುವಂತಹ ಒಂದು ಸಬ್ಜೆಕ್ಟು ಏರಿಯಾ ಮತ್ತು ರಿಸರ್ಚ್ ಪ್ರಾಬ್ಲಮ್ ಬಗ್ಗೆ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅಲ್ಲಿ ನಮಗೆ ಮಟೀರಿಯಲ್ಸ್ ಕಡಿಮೆ ಇದ್ದರೂ ಕೂಡ ಸೊ ನಮಗೆ ಪ್ಲೇಜಿಯಾರಿಸಮ್ ಮತ್ತು ಅನದರ್ ಇಶ್ಯೂಸ್ ನಾವು ಅಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಅದರಿಂದ ನಮ್ಮ ರಿಸರ್ಚ್ ಚೆನ್ನಾಗಿ ಬರೋಕ್ಕೆ ಒಂಥರ ಟಿಪ್ಸ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಫೋಕಸ್ಡ್ ನ್ಯಾರೋ ಆ್ಯಂಡ್ ಆನ್ಸರೇಬಲ್. ಸೊ ನಾವು ತೊಗೊಳ್ಳೋವಂಥ ರಿಸರ್ಚ್ ಪ್ರಾಬ್ಲಮ್ಮು ತುಂಬ ಫೋಕಸ್ಡ್ ಆಗಿರುವಂಥದ್ದಾಗಿರಬೇಕು, ನ್ಯಾರೋ ಆಗಿರಬೇಕು, ಮತ್ತು ಆನ್ಸರ್ ಮಾಡೋಕ್ಕೆ ಎಬಿಲಿಟಿ ಆಗಿರುವಂಥ ಟಾಪಿಕ್ಸ್ ಆಗಿರಬೇಕು. ಆ್ಯಂಡ್ ಇಟ್ ಅರೈಸಸ್ ಫ್ರಮ್ ದ ರಿಯಲ್ ವರ್ಲ್ಡ್ ಇಶ್ಯೂಸ್ ಆರ್ ಅಕಾಡೆಮಿಕ್ ಗ್ಯಾಪ್ಸ್. ಸೊ ನಾವು ತೊಗೊಳ್ಳೋವಂಥ ರಿಸರ್ಚ್ ಪ್ರಾಬ್ಲಮ್ಮು ರಿಯಲ್ ವರ್ಲ್ಡ್ ಇಶ್ಯೂಸ್ ಆಗಿರಬೇಕು ಅಥವಾ ಅಕಾಡೆಮಿಕಲ್ಲಿರುವಂಥ ಒಂದು ಗ್ಯಾಪ್ಸ್ ಇರ್ತಾವಲ್ಲ, ಸೊ ಅವು ಆಗಿರಬೇಕು ಅನ್ನೋದು ಮೇನ್ ಪಾಯಿಂಟ್. ಆ್ಯಂಡ್ ಇಟ್ ಶುಡ್ ಬಿ ಮೆಷರಬಲ್ ಆ್ಯಂಡ್ ಅನಲೈಸಬಲ್. ಸೊ ಹೇಳಿದಾಗೆ ಇದು ಮೆಷರಬಲ್ ಮತ್ತು ಅನಲೈಸಬಲ್ ಆಗಿ ನಮಗೆ ಮಾಡೋಕ್ಕೆ ಆಗುತ್ತೆ ಅಂದಾಗ ಮಾತ್ರ ಆ ಪ್ರಾಬ್ಲಮ್ನ ತೊಗೋಬೇಕು. ಆಗಲ್ಲ ಅಂದಾಗ ನಾವು ಅದನ್ನು ತೊಗೊಂಡು ಮತ್ತೇನೋ ಮಾಡೋಕ್ಕೋದ್ರೆ ಅಲ್ಲಿಗೆ ರಿಸರ್ಚು ಹಾಳಾಗೋಗುತ್ತೆ. ಸೊ ಹಾಗಾಗಿ ನಿಮಗೆ ಅದನ್ನು ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಆ ಟಾಪಿಕ್ನ ತೊಗೊಂಡ್ಬಿಟ್ಟು ನೀವು ನಿಮ್ಮ ರಿಸರ್ಚ್ನ ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಇಟ್ ಬಿಕಮ್ ದ ಸೆಂಟ್ರಲ್ ಕ್ವಶನ್ ಆಫ್ ಯುವರ್ ಸ್ಟಡಿ. ಸೊ ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ನಿಮ್ಮ ಮೇನ್ ರಿಸರ್ಚ್ನ ಒಂದು ಸೆಂಟ್ರಲ್ ಕ್ವಶನ್ ಆಗಿರಬೇಕು. ಅದ್ರ ಮೇಲೆ ನಿಮ್ಮ ರಿಸರ್ಚು ಡಿಪೆಂಡ್ ಅಪನ್ ಆಗಿರಬೇಕು. ಸೊ ಪ್ರಾಬ್ಲಮ್ ಆಲ್ವೇಸ್ ಸ್ಪೆಸಿಫಿಕ್ ಇರುತ್ತೆ. ಸೊ ಪ್ರಾಬ್ಲಮ್ ಏನಾಗುತ್ತಂದರೆ ಯಾವಾಗಲೂ ಸ್ಪೆಸಿಫಿಕ್ ಇರುತ್ತೆ. ಆ್ಯಂಡ್ ಗ್ಯಾಪ್ ಎಲ್ಲಿದೆ, ಆಮೇಲೆ ವಾಟ್ ಈಸ್ ನಾಟ್ ಆನ್ಸರ್ಡ್ ಏನು ಆನ್ಸರ್ ಇನ್ನೂ ಸಿಕ್ಕಿಲ್ಲ, ಆ ಪ್ರಾಬ್ಲಮ್ ಎಲ್ಲಿದೆ, ಆ ಪ್ರಾಬ್ಲಮ್ಗೆ ಆನ್ಸರ್ ಸಿಕ್ಕಿಲ್ಲ. ಹಾಗೆ ವಿಚ್ ಕನ್ಫ್ಯೂಷನ್ ಎಕ್ಸಿಸ್ಟ್ ಇನ್ ಲಿಟ್ರೇಚರ್. ಸೊ ಲಿಟ್ರೇಚರಲ್ಲಿ ತೊಗೊಂಡೋದಾಗ ಯಾವ್ದು ಕನ್ಫ್ಯೂಷನ್ ಇನ್ನೂ ನಡೀತಾ ಇದೆ, ಈ ಥರವಂಥ ವಿಷಯಗಳನ್ನು ನಾವು ರಿಸರ್ಚ್ ಪ್ರಾಬ್ಲಮ್ ಆಗಿ ಆಗಿರುತ್ತೆ. ಸೊ ಈ ಥರ ವಿಷಯಗಳನ್ನ ತೊಗೊಂಡಾಗ ನಮ್ಮ ರಿಸರ್ಚು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಇರುವಂಥ ಪ್ರಾಬ್ಲಮ್ಸ್ಗಳನ್ನ ನಾವು ರಿಸರ್ಚ್ ಪ್ರಾಬ್ಲಮ್ ಅಂತ ಕರಿತಾ ಹೋಗ್ತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಏರಿಯಾ ಆ್ಯಂಡ್ ದ ಪ್ರಾಬ್ಲಮ್. ಸೊ ಇಲ್ಲಿ ನಾನು ರಿಸರ್ಚ್ ಏರಿಯಾ ಮತ್ತು ರಿಸರ್ಚ್ ಪ್ರಾಬ್ಲಮ್ ನಡುವೆ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಸೊ ಅವು ಏನೇನು ಅಂತ ನೋಡ್ತಾ ಹೋಗೋಣ.
ಸೊ ಏನಪ್ಪ ಅಂದರೆ ರಿಸರ್ಚ್ ಏರಿಯಾ ಒಂದು ಬ್ರಾಡ್ ಡೊಮೈನ್ ಆಗಿರುತ್ತೆ ಆ್ಯಂಡ್ ಇನ್ ಕಮ್ ಟು ರಿಸರ್ಚ್ ಪ್ರಾಬ್ಲಮ್ ಇದು ಸ್ಪೆಸಿಫಿಕ್ ಕ್ವಶನ್ ಆಗಿರುತ್ತೆ. ಸೊ ಬ್ರಾಡ್ ಡೊಮೈನಲ್ಲಿರೋ ಒಂದು ಸ್ಪೆಸಿಫಿಕ್ ಕ್ವಶನ್ನು ರಿಸರ್ಚ್ ಪ್ರಾಬ್ಲಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಮಲ್ಟಿಪಲ್ ಟಾಪಿಕ್ಸ್. ಸೊ ರಿಸರ್ಚ್ ಏರಿಯಾದಲ್ಲಿ ನಾವು ಮಲ್ಟಿಪಲ್ ಟಾಪಿಕ್ಸನ್ನ ನೋಡ್ತಾ ಹೋಗ್ತೀವಿ. ಬಟ್ ಇನ್ ಕಮ್ ಟು ರಿಸರ್ಚ್ ಪ್ರಾಬ್ಲಮ್ ದೇರ್ ವಿ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಇಶ್ಯೂ. ಸೊ ನಾವಲ್ಲಿ ಒಂದೇ ಒಂದು ಇಶ್ಯೂ ಬಗ್ಗೆ ನಾವು ರಿಸರ್ಚ್ ಪ್ರಾಬ್ಲಮಲ್ಲಿ ಮಾತಾಡ್ತಾ ಹೋಗ್ತೀವಿ. ಸೊ ಮಲ್ಟಿ ಟಾಪಿಕ್ಸ್ ಇರೋದನ್ನ ನಾವು ರಿಸರ್ಚ್ ಏರಿಯಾದಲ್ಲಿ ನೋಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಸ್ಕ್ರೈಬ್ ವೇರ್. ಸೊ ರಿಸರ್ಚ್ ಏರಿಯಾ ವೇರ್ ಎಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದರೆ ರಿಸರ್ಚ್ ಪ್ರಾಬ್ಲಮ್ಮು ವಾಟ್ ಆ್ಯಂಡ್ ವೈ. ಸೊ ವಾಟ್ ಏನು ಮತ್ತು ವೈ ಯಾಕೆ ಅನ್ನೋದ್ರ ಬಗ್ಗೆ ಇದು ಮಾತಾಡ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಜನರಲ್ ಇಂಟ್ರೆಸ್ಟ್. ಸೊ ರಿಸರ್ಚ್ ಏರಿಯಾ ಅನ್ನೋದು ಜನರಲ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ ನಿಮಗೆ ಯಾವ ಫೀಲ್ಡ್ ಮೇಲೆ ಇಂಟ್ರೆಸ್ಟ್, ಸೊ ಯಾವ ಏರಿಯಾ ಮೇಲೆ ಇಂಟ್ರೆಸ್ಟ್, ಈ ಥರ. ಸೊ ರಿಸರ್ಚ್ ಪ್ರಾಬ್ಲಮ್ ಅಂತ ಮಾಡಿದಾಗ ಅದು ಒಂದು ಕ್ಲಿಯರ್ ಗ್ಯಾಪ್ ಅಥವಾ ನೀಡ್. ಸೊ ನಾವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಕ್ಲಿಯರ್ ಮೈಂಡ್ಸೆಟ್ ಇರುತ್ತೆ. ಹಾಗೆ ನಾವು ಯಾವುದೋ ಒಂದು ನೀಡ್ ಇದೆ ಸೊಸೈಟಿಗೆ, ಸೊ ಅದ್ರ ಬಗ್ಗೆ ನಾವು ಮಾಡ್ಬೋದಾ ಅನ್ನೋ ಒಂದು ಫುಲ್ಲು ಕ್ಲಾರಿಟಿ ಇರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿಸರ್ಚ್ ಏರಿಯಾಗೆ ಏನಪ್ಪ ಅಂದರೆ ಫೆಮಿನಿಸ್ಟ್ ಸ್ಟಡೀಸ್. ಸೊ ಫೆಮಿನಿಸ್ಟ್ ಸ್ಟಡೀಸ್ ಎಕ್ಸಾಂಪಲ್ ತೊಗೋಬೋದು ನಾವು, ಅದು ಒಂದು ಬ್ರಾಡ್ ಏರಿಯಾ. ಸೊ ಎಕ್ಸಾಂಪಲ್ ಈ ಕಡೆಗೆ ರಿಸರ್ಚ್ ಪ್ರಾಬ್ಲಮ್ ಬಂದಾಗ ಎಕ್ಸಾಂಪಲ್ ಏನು ಅಂದರೆ ಅದರಲ್ಲಿರುವಂಥ ಫೀಮೇಲ್ ಏಜೆನ್ಸೀಸ್ ಇನ್ ಅನಿತಾ ನಾಯರ್ಸ್ ನಾವೆಲ್ಸ್. ಸೊ ನಾವು ಇಲ್ಲಿ ರಿಸರ್ಚ್ ಏರಿಯಾದಲ್ಲಿ ಫೆಮಿನಿಸ್ಟ್ ಸ್ಟಡೀಸ್ ಅಂತ ತೊಗೊಂಡಾಗ ಇಲ್ಲಿ ರಿಸರ್ಚ್ ಪ್ರಾಬ್ಲಮಲ್ಲಿ ಅದು ಏನಾಗುತ್ತೆ ಅಂದರೆ ಅಲ್ಲಿ ಒಂದು ನಾವೆಲಲ್ಲಿರುವಂಥ ಒಂದು ಪ್ರಾಬ್ಲಮ್ ಬಗ್ಗೆ ಇದು ಮಾತಾಡ್ತಾ ಹೋಗುತ್ತೆ. ಸೊ ಲೈಕ್ ಫೀಮೇಲ್ ಏಜೆನ್ಸಿ ಇನ್ ಅನಿತಾ ನಾಯರ್ಸ್ ನಾವೆಲ್. ಸೊ ಅನಿತಾ ನಾಯರ್ಸ್ ಅವ್ರ ನಾವೆಲ್ ಇರುವಂಥ ಒಂದು ಅದರಲ್ಲಿರುವಂಥ ಫೀಮೇಲ್ ಏಜೆನ್ಸಿ ಬಗ್ಗೆ ಅದು ಮಾತಾಡ್ತಾ ಹೋಗೋದು. ಸೊ ಈ ಥರ ಡಿಫ್ರೆನ್ಷಿಯೇಟ್ ಇರುತ್ತೆ ರಿಸರ್ಚ್ ಏರಿಯಾಗೂ ಮತ್ತು ರಿಸರ್ಚ್ ಪ್ರಾಬ್ಲಮ್ಗೂ. ಸೊ ರಿಸರ್ಚ್ ಏರಿಯಾ ಈಸ್ ಅ ಸ್ಟೇಜ್. ಒಂದು ರಿಸರ್ಚ್ ಏರಿಯಾನ ನಾವು ಒಂದು ಸ್ಟೇಜ್ ಅಂತ ತೊಗೊಂಡ್ರೆ ರಿಸರ್ಚ್ ಪ್ರಾಬ್ಲಮ್ಮು ಒಂದು ಆ್ಯಕ್ಟರ್ ಆಗಿರ್ತಾರೆ, ದ ಆ್ಯಕ್ಟರ್ ಆನ್ ದ ಸ್ಟೇಜ್. ಸೊ ಸ್ಟೇಜ್ ಮೇಲೆ ಇರುವಂಥ ಆ್ಯಕ್ಟರ್ಸ್ಗಳು ರಿಸರ್ಚ್ ಪ್ರಾಬ್ಲಮ್ ಆಗಿರ್ತವೆ. ಸೊ ಏರಿಯಾ ಇಸ್ ಜಸ್ಟ್ ಶೋ ದ ಫೀಲ್ಡ್. ಸೊ ಏರಿಯಾ ಅನ್ನೋದು ಒಂದು ಫೀಲ್ಡ್ನ ಬಗ್ಗೆ ಅಷ್ಟೇ ನಮಗೆ ತೋರಿಸುತ್ತೆ. ಬಟ್ ಪ್ರಾಬ್ಲಮ್ ಶೋಸ್ ದ ಎಕ್ಸಾಕ್ಟ್ ಥಿಂಗ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ರಾಬ್ಲಮ್ ಅನ್ನೋದು ನೀವು ಏನನ್ನ ಅರ್ಥ ಮಾಡ್ಕೊತಿದ್ದೀರಾ ಅನ್ನೋದ್ರ ಬಗ್ಗೆ ಅದು ತೋರಿಸುತ್ತೆ. ಸೊ ರಿಸರ್ಚ್ ಏರಿಯಾ ಬಿಗ್ ಪಿಕ್ಚರ್ ಆ್ಯಂಡ್ ದ ಪ್ರಾಬ್ಲಮ್ ಅ ಸ್ಮಾಲ್ ಝೂಮ್ಡ್ ಪಾರ್ಟ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ರಿಸರ್ಚ್ ಏರಿಯಾ ಅನ್ನೋದು ಒಂದು ಬಿಗ್ ಪಿಕ್ಚರ್, ಒಂದು ದೊಡ್ಡ ಪಿಕ್ಚರ್ ಆಗಿದ್ದರೆ ಪ್ರಾಬ್ಲಮ್ ಅನ್ನೋದು ಅದರಲ್ಲಿರುವಂಥ ಸ್ಮಾಲ್ ಝೂಮ್ಡ್ ಪಾರ್ಟ್ ಆಗಿರ್ತವೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ರಿಸರ್ಚ್ ಏರಿಯಾ ಆ್ಯಂಡ್ ದ ರಿಸರ್ಚ್ ಪ್ರಾಬ್ಲಮ್. ಹೌ ಟು ಐಡೆಂಟಿಫೈ ಅ ರಿಸರ್ಚ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ಹೇಗೆ ರಿಸರ್ಚ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಟು ಫೈಂಡ್ ಅ ಸ್ಟ್ರಾಂಗ್ ರಿಸರ್ಚ್ ಪ್ರಾಬ್ಲಮ್ ಯು ಮಸ್ಟ್ ಸ್ಟಡಿ ಎಕ್ಸಿಸ್ಟಿಂಗ್ ಲಿಟ್ರೇಚರ್. ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ರಿಸರ್ಚ್ ಪ್ರಾಬ್ಲಮ್ನ ಬೇಕು ಅನ್ನೋದಾದರೆ ನೀವು ಯಾವ ಏರಿಯಾನ ಚೂಸ್ ಮಾಡ್ತೀವೋ ಆ ಏರಿಯಾ ಬಗ್ಗೆ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಆ ಏರಿಯಾ ಎಕ್ಸಿಸ್ಟ್ ಆಗಿರಬೇಕು, ಅದು ಜೀವಂತವಾಗಿರಬೇಕು. ಸೊ ಆವಾಗ ತಗೊಂಡಾಗ ನಿಮಗೆ ಈಸಿಯಾಗಿರುತ್ತೆ. ಸೊ ಯಾವ ಪ್ಲೇಸ್ನಲ್ಲಿ ಆನ್ಸರ್ ಇನ್ಕಂಪ್ಲೀಟ್ ಇದೆ, ಸೊ ಯಾವೊಂದು ಏರಿಯಾದಲ್ಲಿ ಇದಕ್ಕಿನ್ನೂ ಆನ್ಸರ್ ಸಿಕ್ಕಿಲ್ಲ ಅನ್ನೋದಿರುತ್ತಲ್ಲ, ಆ ಥರ ಒಂದು ಗ್ಯಾಪ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಆ ಥರ ಇರುವಂಥ ಗ್ಯಾಪ್ಸ್ ತೊಗೊಂಡಾಗ ನಿಮಗೆ ರಿಸರ್ಚ್ ಪ್ರಾಬ್ಲಮ್ ಸಿಕ್ಕಂಗೆ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸ್ಟಡೀಸು ಕಾಂಟ್ರಾಡಿಕ್ಟ್ ಇರುತ್ತೆ ತುಂಬ. ಸೊ ಒನ್ ಸೇಸ್ ಎಕ್ಸ್, ಫಾರ್ ಎಕ್ಸಾಂಪಲ್ ಒನ್ ಸೇಸ್ ಎಕ್ಸ್ ಈಸ್ ಗುಡ್, ಸೊ ಅನದರ್ ಸೇಸ್ ಎಕ್ಸ್ ಈಸ್ ಬ್ಯಾಡ್. ಸೊ ಈ ಥರ ಎರಡೆರಡು ಥರ ಡಿಫ್ರೆನ್ಸ್ ಇರುತ್ತೆ. ಒಂದು ಪಾಸಿಟಿವ್ ಆಗಿದ್ದರೆ ಇನ್ನೊಂದು ನೆಗೆಟಿವ್ ಆಗಿರುತ್ತೆ. ಸೊ ಈ ಥರ ಇದ್ದಾಗ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಯಾವುದು ಅನ್ನೋದು ಒಂದು ನೀವು ಚೂಸ್ ಮಾಡ್ಕೋಬೇಕು. ಸೊ ದಟ್ ಕಾಂಟ್ರಡಿಕ್ಷನ್ ಇಟ್ ಸೆಲ್ಫ್ ಬಿಕಮ್ ಅ ನ್ಯೂ ರಿಸರ್ಚ್ ಪ್ರಾಬ್ಲಮ್. ಸೊ ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಥರ ಕಾಂಟ್ರಡಿಕ್ಷನ್ ಇದ್ದಾಗ ಅದು ಏನಾಗುತ್ತೆ ಅಂದರೆ ಒಂದು ನ್ಯೂ ರಿಸರ್ಚ್ ಪ್ರಾಬ್ಲಮ್ ಆಗಿಬಿಟ್ಟು ಬರುತ್ತೆ. ಸೊ ಅದ್ರ ಮೇಲೆ ಕೂಡ ಯಾರಾದರೂ ಮಾಡೋ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಸೊ ಆ ಥರ. ಸೊ ನಾನು ಇಲ್ಲಿ ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳಿ ಪಾಯಿಂಟ್ ಔಟ್ ಮಾಡಿದ್ದೀನಿ ಹೇಗೆ ರಿಸರ್ಚ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು ಅಂತ. ದ ಫಸ್ಟ್ ಒನ್ ಈಸ್ ರೀಡ್ ರಿಸರ್ಚ್ ಪೇಪರ್. ಸೊ ಫೈಂಡ್ ಗ್ಯಾಪ್ಸ್ ಅಂದರೆ ರಿಸರ್ಚ್ ನಾವು ಪ್ರಾಬ್ಲಮ್ನ ಕಂಡುಹಿಡಿಬೇಕು ಅನ್ನೋ ಮುಂಚೆ ನಾವೇನು ಮಾಡಬೇಕು ಅಂದರೆ ರಿಸರ್ಚ್ ಪೇಪರ್ನ ನಮಗೆ ಇರೋ ಇಂಟ್ರೆಸ್ಟೆಡ್ ಏರಿಯಾ ಮೇಲೆ ನಾವು ಇರುವಂಥ ಪೇಪರ್ಸ್ಗಳನ್ನ ನಾವು ಮೊದಲು
ಓದಬೇಕು, ಅಲ್ಲಿ ನಾವು ಗ್ಯಾಪ್ನ ಕಂಡುಹಿಡಿಬೇಕು, ಯಾವ್ದ್ರ ಬಗ್ಗೆ ಮಾಡಿಲ್ಲ, ಸೊ ಯಾವ್ದ್ರ ಬಗ್ಗೆ ಮಾಡಿದ್ದಾರೆ ಅಂದರೆ ಏನು ಪಾಸಿಟಿವ್ ಆಗಿ ಮಾಡಿದಾರಾ ನೆಗೆಟಿವ್ ಆಗಿ ಮಾಡಿದಾರಾ, ಈ ಥರ ಎಲ್ಲ ಆಯಾಮದಲ್ಲೂ ನಾವು ನೋಡಬೇಕು. ಸೊ ನೆಕ್ಸ್ಟ್, ಲುಕ್ ಫಾರ್ ಕಾಂಟ್ರಡಿಕ್ಷನ್ ಇನ್ ಪ್ರೀವಿಯಸ್ ಸ್ಟಡೀಸ್. ಸೊ ಪ್ರೀವಿಯಸ್ ಸ್ಟಡೀಸ್ ಮಾಡಿದಾಗ ನಿಮಗೆ ಏನು ಕಾಂಟ್ರಡಿಕ್ಷನ್ ಇದೆ, ಸೊ ಈ ಪೇಪರ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ನೋಡಬೇಕು. ಸೊ ಅಲ್ಲೂ ಕೂಡ ನಮಗೆ ಏನಾದರೂ ಒಂದು ನ್ಯೂ ಪ್ರಾಬ್ಲಮ್ಗಳು ಅರೈಸ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಅಬ್ಸರ್ವ್ ರಿಯಲ್ ವರ್ಲ್ಡ್ ಚಾಲೆಂಜಸ್. ಸೊ ಅಲ್ಲಿರುವಂತಹ ಮೇಯ್ನಾಗಿ ನೀವು ರಿಯಲ್ ವರ್ಲ್ಡ್ ಚಾಲೆಂಜಸ್ ಮೇಲೆ ಫೋಕಸ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅದು ಸೊಸೈಟಿಗೆಲ್ಲ ಒಂದು ಕಡೆ ಅದು ಕಾಂಟ್ರಿಬ್ಯೂಷನ್ ಆಗಿ ಹೊರಹೊಮ್ಮುತ್ತೆ. ಸೊ ಹಾಗಾಗಿ ರಿಯಲ್ ವರ್ಲ್ಡ್ ಚಾಲೆಂಜಸ್ನ ನೀವು ಅಬ್ಸರ್ವ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ದೆನ್ ಲುಕ್ ಫಾರ್ ಅಂಡರ್ ಎಕ್ಸ್ಪ್ಲೋರ್ಡ್ ಟಾಪಿಕ್ಸ್. ಸೊ ಯಾವ ಟಾಪಿಕ್ ಜಾಸ್ತಿ ಎಕ್ಸ್ಪ್ಲೋರ್ ಆಗಿಲ್ಲ ಅನ್ನೋ ಟಾಪಿಕ್ಸ್ಗಳ ಮೇಲೆ ನೀವು ಮಾಡಿದರೆ ಇನ್ನೂ ಒಳ್ಳೆಯದು, ಯಾಕಂದರೆ ನಿಮಗೆ ಅಲ್ಲಿ ಚಾಲೆಂಜಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಡಿಸ್ಕಸ್ ವಿತ್ ಟೀಚರ್ ಆ್ಯಂಡ್ ಎಕ್ಸ್ಪರ್ಟ್. ನೀವೀಗ ಒಂದು ಟಾಪಿಕ್ಸ್ ತೊಗೊಂಡಿದ್ದೀರಾ, ಈ ಥರ ಡಿಫ್ರೆನ್ಷಿಯೇಟ್ ಇದೆ, ಸೊ ಇದ್ರ ಮೇಲೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂದರೆ ನೀವು ನಿಮ್ಮ ಟೀಚರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಆರ್ ಏನಪ್ಪ ಅಂದರೆ ನಿಮಗೆ ಗೈಡರ್ ಅಂತ ಕೊಟ್ಟಿರ್ತಾರೆ ನಿಮಗೆ, ಅವ್ರ ಹತ್ರ ಹೋಗಿಬಿಟ್ಟು ಡಿಸ್ಕಸ್ ಮಾಡಿ, ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ಈ ಟಾಪಿಕಲ್ಲಿ ಈ ಥರ ಇದೆ ಗ್ಯಾಪು, ಸೊ ನಾನು ಮಾಡ್ಬೋದಾ ಅಂತ ಕೇಳಿದರೆ ಅವರು ನಿಮಗೆ ಸಜೆಷನ್ ಕೊಡ್ತಾ ಹೋಗ್ತಾರೆ. ಸೊ ಥಿಂಕ್ ಅಬೌಟ್ ದ ಸೋಷಿಯಲ್ ರಿಲೆವೆನ್ಸ್. ಸೊ ಸೋಷಿಯಲ್ಗೆ ನೀವು ತೊಗೊಂಡಿರುವಂಥ ಟಾಪಿಕ್ಕು ಏನು ಸೋಷಿಯಲ್ಗೆ ಏನಾದರೂ ಹೆಲ್ಪ್ ಆಗುತ್ತಾ, ಅದು ಏನಾದರೂ ರಿಲೇಟೆಡ್ ಇದೆನಾ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ಸೊ ಇಲ್ಲ ಅಂದರೆ ಈ ಥರ ಹೇಗೆ ರಿಲೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಥಿಂಕ್ ಮಾಡಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ರಿಸರ್ಚಲ್ಲಿ ಏನು ಅಂದರೆ ಒನ್ ವೇದಲ್ಲಿ ಥಿಂಕ್ ಮಾಡೋದನ್ನ ನಿಲ್ಲಿಸಿ, ಎಲ್ಲ ಪರ್ಸ್ಪೆಕ್ಟಿವಲ್ಲೂ ನೀವು ಯೋಚನೆ ಮಾಡಬೇಕು. ಸೊ ಬಿಫೋರ್ ಏನು ರಿಸರ್ಚ್ ಮಾಡೋಕ್ಕೂ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಐಡೆಂಟಿಫೈ ದ ಇಶ್ಯೂಸ್ ಸ್ಟೂಡೆಂಟ್ಸ್ ಆರ್ ಸೊಸೈಟಿ ಫೇಸ್. ಸೊ ಇಶ್ಯೂಗಳನ್ನ ನಾವು ನಮ್ಮ ದೃಷ್ಟಿಕೋನ ಅಷ್ಟೇ ಅಲ್ವಾ, ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಮತ್ತು ಸೊಸೈಟಿ ಪರ್ಸ್ಪೆಕ್ಟಿವಲ್ಲಿ ಎರಡರಲ್ಲೂ ನೋಡಬೇಕು. ಆವಾಗ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಟೈಮು, ರಿಸೋರ್ಸು ಮತ್ತು ಡೇಟಾ. ಸೊ ನಮಗೆ ಡೇಟಾ ಸಿಗುತ್ತೋ ಇಲ್ವೋ, ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇದನ್ನು ಮಾತ್ರ ಮರಿಲೇಬಾರ್ದು. ರಿಸರ್ಚ್ನ ಮಾಡುವಾಗ ನಮಗೆ ಡೇಟಾ ಸಿಗುತ್ತೋ ಇಲ್ವೋ, ಡೇಟಾ ಮೀನ್ಸ್ ನಮಗೆ ಪ್ರೈಮರಿ ಸೋರ್ಸು, ಸೆಕೆಂಡರಿ ಸೋರ್ಸಸ್ ಆ್ಯಂಡ್ ಟರ್ಷರಿ ಸೋರ್ಸಸ್ಸು ಸಿಗ್ತಾವೋ ಇಲ್ವೋ ಅಂತ ನೋಡ್ಕೋಬೇಕು. ಸೋರ್ಸು ಸಿಕ್ಕಾಗ ನಮಗೆ ಇನ್ನೂ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ, ಹಾಗೆ ರಿಸರ್ಚ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೋರ್ಸೇ ಇಲ್ಲಾಂದರೆ ತುಂಬ ಕಷ್ಟ ಆಗಿರುತ್ತೆ. ಆ್ಯಂಡ್ ಬಿಬ್ಲಿಯೋಗ್ರಫಿಯಲ್ಲಿ ಅದು ತುಂಬ ಮೇನ್ ಇಂಪಾರ್ಟೆಂಟ್ ಸೋರ್ಸಸ್ ಎಲ್ಲ ಆ್ಯಡ್ ಮಾಡೋದು ನಾವು. ಸೊ ಹಾಗಾಗಿ ನಾವು ತೊಗೊಂಡಾಗ ಇದು ಟೈಮ್ಗೆ ಅವರು ಏನು ನಮ್ಮ ರಿಸರ್ಚ್ ಟೈಮ್ ಡ್ಯೂ ಡೇಟ್ ಇದೆಯಲ್ಲ ಅಷ್ಟರೊಳಗೆ ಆಗುತ್ತಾ, ಮಾಡೋಕ್ಕಾಗುತ್ತಾ, ಇದನ್ನೆಲ್ಲದನ್ನೂ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಆಲ್ಸೋ ರಿಯಲ್ ಲೈಫ್ ಅಬ್ಸರ್ವೇಷನ್ನು ತುಂಬ ಪವರ್ಫುಲ್ಲಾಗಿ ಇಲ್ಲಿ ವರ್ಕ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ ವೈ ರೂರಲ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ಆನ್ಲೈನ್ ಕ್ಲಾಸಸ್. ಸೊ ಯಾರಾದರೂ ರಿಸರ್ಚ್ ಏನು ಡೆಸರ್ಟೇಷನ್ ಮಾಡೋರಿಗೆ ತುಂಬ ಒಳ್ಳೊಳ್ಳೆ ಟಾಪಿಕ್ಸೇ ಇದೆ. ಸೊ ವೈ ರೂರಲ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ಆನ್ಲೈನ್ ಕ್ಲಾಸ್. ಸೊ ಯಾವ ರೂರಲ್ ಸ್ಟೂಡೆಂಟ್ಸ್ಗಳು ಆನ್ಲೈನ್ ಕ್ಲಾಸಸ್ಸಲ್ಲಿ ತೊಗೊಳ್ಳೋದ್ರಲ್ಲಿ ಎಲ್ಲಿ ಸ್ಟ್ರಗಲ್ ಪಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಮಾತಾಡ್ಬೋದು. ಸೊ ಇಲ್ಲ ಅಂದರೆ ದಿಸ್ ಈಸ್ ಅ ರಿಯಲ್ ಇಶ್ಯೂ ಆ್ಯಂಡ್ ಬಿಕಮ್ ಅ ರಿಸರ್ಚ್ ಪ್ರಾಬ್ಲಮ್. ಸೊ ಈ ಟಾಪಿಕ್ ಏನಾದರೂ ನೀವು ತೊಗೊಂಡಾಗ, ಸೊ ವೈ ರೂರಲ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ಆನ್ಲೈನ್ ಕ್ಲಾಸ್, ಅವ್ರಿಗೆ ಯಾಕೆ ಆನ್ಲೈನ್ ಕ್ಲಾಸ್ ತೊಗೊಳೋಕ್ಕೆ ಸ್ಟ್ರಗಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅನ್ನೋರು ಯಾರಾದರೂ ಇದ್ದರೆ, ಸೊ ಇದು ಒಂದು ಒಳ್ಳೆ ಇಶ್ಯೂ ಆಗಿದೆ. ಸೊ ಯಾರಾದರೂ ರಿಸರ್ಚ್ ಪ್ರಾಬ್ಲಮ್ ಆಗಿ ಇದನ್ನು ತೊಗೋಬೇಕು ಅನ್ನೋರಿದ್ದರೆ ತೊಗೋಬೋದು. ಸೊ ಈ ಥರವಾಗಿರುವಂಥದ್ದನ್ನು ನಾವು ರಿಸರ್ಚ್ ಪ್ರಾಬ್ಲಮ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಈಗ ನಾವು ರಿಸರ್ಚ್ ಏರಿಯಾ ಆ್ಯಂಡ್ ರಿಸರ್ಚ್ ಪ್ರಾಬ್ಲಮ್ನ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರುವಂಥ ಏರಿಯಾಸ್ಗಳನ್ನ ತೊಗೊಂಡ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ಗಳನ್ನ ಯಾವ ಥರ ಇರ್ಬೋದು, ಸೊ ಯಾವ ಥರ ಪ್ರಾಬ್ಲಮ್ಸ್ನ ನಾವು ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ಲೀಸ್ಟ್ ಮಾಡಿದ್ದೀನಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟು ಏರಿಯಾ ಎಜುಕೇಷನ್ ಆಗಿದ್ದರೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ವೈ ಡು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಶೋ ಲೋ ಪಾರ್ಟಿಸಿಪೇಷನ್ ಇನ್ ಆನ್ಲೈನ್ ಲರ್ನಿಂಗ್. ಸೊ ಆನ್ಲೈನ್ ಲರ್ನಿಂಗಲ್ಲಿ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗಳ ಪಾರ್ಟಿಸಿಪೇಷನ್ ಯಾಕೆ ಲೋ ಆಗಿದೆ ಅನ್ನೋದು ನಮಗೆ ಇಲ್ಲಿ ರಿಸರ್ಚ್ ಪ್ರಾಬ್ಲಮ್ ಆಗಿರುತ್ತೆ ವೆನ್ ಏರಿಯಾ ಈಸ್ ಎಜುಕೇಷನ್. ಸೊ ಏರಿಯಾ ಎಜುಕೇಷನ್ ಬಗ್ಗೆ ಆದಾಗ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ರೈಸ್ ಮಾಡ್ಬೋದು. ನೆಕ್ಸ್ಟು ಏರಿಯಾ ಇಂಗ್ಲೀಷ್ ಲಿಟ್ರೇಚರ್ ಆಗಿದ್ದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹೌ ಟ್ರೂಮಾ ಈಸ್ ರೆಪ್ರೆಸೆಂಟೆಡ್ ಇನ್ ಮಾಡರ್ನ್ ಇಂಡಿಯನ್ ವುಮೆನ್ಸ್ ರೈಟಿಂಗ್. ಸೊ ನಮ್ಮ ಇಂಡಿಯಾದಲ್ಲಿರುವ ವುಮೆನ್ ರೈಟರ್ಸ್ ಇದ್ದಾರಲ್ಲ, ಅವರ ರೈಟಿಂಗ್ಸಲ್ಲಿ ಟ್ರೂಮಾ ಅನ್ನೋದು ಹೇಗೆ ರೆಪ್ರೆಸೆಂಟ್ ಆಗಿದೆ ಅನ್ನೋದು ಒಂದು ರಿಸರ್ಚ್ ಪ್ರಾಬ್ಲಮ್ ಆಗಿ ನಾವು ತಗೋಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ಲು ಏರಿಯಾ ಏನಾಗುತ್ತೆ ಅಂದರೆ ಇಲ್ಲಿ ರಿಸರ್ಚ್ ಏರಿಯಾ ಲಿಂಗ್ವಿಸ್ಟಿಕ್.
ಆಗಿದ್ದರೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಡಿಫಿಕಲ್ಟೀಸ್ ಫೇಡ್ ಬೈ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇನ್ ಇಂಗ್ಲೀಷ್ ಅಕಾಡೆಮಿಕ್ ರೈಟಿಂಗ್. ಸೊ ಇಂಗ್ಲೀಷ್ ಅಕಾಡೆಮಿಕ್ ರೈಟಿಂಗಲ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ಫೇಸ್ ಮಾಡುವಂಥ ಡಿಫಿಕಲ್ಟೀಸ್ ಪ್ರಾಬ್ಲಮ್ಸ್ ಏನು ಅನ್ನೋದು ನಮಗೆ ಇಲ್ಲಿ ರಿಸರ್ಚ್ ಪ್ರಾಬ್ಲಮ್ ಆಗಿ ನಾವು ತಗೋಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ನಮ್ಮ ರಿಸರ್ಚ್ ಏರಿಯಾ ಸೈಕಾಲಜಿ ಆಗಿದ್ದರೆ ಒಂದು ಬ್ರಾಡ್ ಅದು ತುಂಬ ಕೆಟಗರಿ. ಸೊ ಅದರಲ್ಲಿ ನಾವು ಈ ಪ್ರಾಬ್ಲಮ್ ಅಂತ ನೋಡಿದಾಗ ಯಾವುದು ಅಂತ ಅಂದರೆ ಸೊ ಎಫೆಕ್ಟ್ ಆಫ್ ಲೋನ್ಲಿನೆಸ್ಸಸ್ ಆನ್ ಕಾಲೇಜ್ ಸ್ಟೂಡೆಂಟ್ಸ್ ಸೆಲ್ಫ್ ಎಸ್ಟೀಮ್. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗಳಲ್ಲಿ ಇರುವ ಲೋನ್ಲಿನೆಸ್ಸಸ್ ಬಗ್ಗೆ ಮಾತಾಡೋದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರ ನಾವು ಏರಿಯಾ ಮತ್ತು ಟಾಪಿಕ್ಸ್ನ ನಾವು ಅನಲೈಸ್ ಮಾಡಬೇಕು. ಸೊ ನಾವು ಏರಿಯಾ ಈ ಥರ ಬ್ರಾಡಾಗಿರೋ ತೊಗೊಂಡ್ರೆ ಅದರಲ್ಲಿ ಒಂದು ಪ್ರಾಬ್ಲಮ್ನ ನಾವು ಈ ಥರ ಚೂಸ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದೀಸ್ ಎಕ್ಸಾಂಪಲ್ ಶೋ ಹೌ ಬಿಗ್ ಏರಿಯಾಸ್ ಬ್ರೇಕ್ ಡೌನ್ ಇಂಟು ಸ್ಮಾಲ್ ರಿಸರ್ಚಬಲ್ ಇಶ್ಯೂಸ್. ಸೊ ನಾವು ಇದನ್ನೆಲ್ಲ ಎಕ್ಸಾಂಪಲ್ ನೋಡಿದಾಗ ಒಂದು ದೊಡ್ಡ ಏರಿಯಾ ಒಂದು ಸಣ್ಣ ಸಣ್ಣ ಇಶ್ಯೂ ಆಗಿ ಹೇಗೆ ನಾವು ಬಿಡಿಸ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಥರ ಮಾಡಿದಾಗ ನಿಮಗೆ ಏನು ನಿಮ್ಮ ರಿಸರ್ಚ್ ಮಾಡುವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. ಆಮೇಲೆ ಏನಾದರೂ ಏರಿಯಾ ಬ್ರಾಡ್ ಇದ್ದಾಗ ಈ ಥರ ಪ್ರಾಬ್ಲಮ್ನ ನಾವು ಸ್ಪೆಸಿಫಿಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ದಿಸ್ ಕ್ಲಾರಿಟಿ ಹೆಲ್ಪ್ಸ್ ಡಿಸೈನ್ ಮೆಥಡಾಲಜಿ ಈಸಿಲಿ. ಸೊ ಈ ಥರ ನೀವು ಮಾಡಿಕೊಂಡಾಗ ಮೆಥಡಾಲಜಿನ ನೀವು ಬರೆಯೋಕ್ಕೆ ಅಥವಾ ನೀವು ಡಿಸೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ವೈ ಡಿಫೈನಿಂಗ್ ಏರಿಯಾ ಆ್ಯಂಡ್ ದ ಪ್ರಾಬ್ಲಮ್ ಈಸ್ ಇಂಪಾರ್ಟೆಂಟ್. ಸೊ ಯಾಕೆ ರಿಸರ್ಚ್ ಏರಿಯಾ ಆ್ಯಂಡ್ ರಿಸರ್ಚ್ ಪ್ರಾಬ್ಲಮ್ಮು ಡಿಫೈನ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾನು ಸಮ್ ಪಾಯಿಂಟ್ಸ್ನ ಲೀಸ್ಟ್ ಮಾಡಿದ್ದೀನಿ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಟ್ ಗಿವ್ಸ್ ಕ್ಲಾರಿಟಿ ಆ್ಯಂಡ್ ಡೈರೆಕ್ಷನ್, ಫಸ್ಟ್ ಪಾಯಿಂಟ್. ಸೊ ರಿಸರ್ಚ್ನ ಏರಿಯಾ ಮತ್ತು ಪ್ರಾಬ್ಲಮ್ನ ಡಿಫೈನ್ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ಮತ್ತು ಒಂದು ಡೈರೆಕ್ಷನ್ ಸಿಗುತ್ತೆ. ಸೊ ಅದು ನಮಗೆ ರಿಸರ್ಚಲ್ಲಿ ತುಂಬ ಮುಖ್ಯ. ಕ್ಲಾರಿಟಿ ಇದ್ದರೆ ನಾವು ನಮ್ಮ ರಿಸರ್ಚ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು. ದ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಅವಾಯ್ಡ್ ಕನ್ಫ್ಯೂಷನ್ ಲೇಟರ್ ಇನ್ ದ ರಿಸರ್ಚ್. ಸೊ ನಮಗೆ ಪ್ರಾಬ್ಲಮ್ನ ಮತ್ತು ನೀಟಾಗಿ ನಾವು ನೋಡಿಕೊಂಡ್ರೆ ಅಥವಾ ನಮ್ಮ ಪ್ರಾಬ್ಲಮ್ ಏನು ಅಂತ ನಮಗೆ ಗೊತ್ತಾದರೆ ನೆಕ್ಸ್ಟ್ ನಮ್ಮ ರಿಸರ್ಚಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಲ್ಲ. ಆ್ಯಂಡ್ ಥರ್ಡ್ ಒನ್ ಈಸ್ ಇಟ್ ಹೆಲ್ಪ್ಸ್ ಸೆಲೆಕ್ಟಿಂಗ್ ಮೆಥಡ್. ಸೊ ನಿಮಗೆ ರಿಸರ್ಚ್ ಏರಿಯಾ ಯಾವುದು, ಸೊ ಅದರಲ್ಲಿ ನೀವು ಮಾಡ್ತಿರೋ ಪ್ರಾಬ್ಲಮ್ ಯಾವುದು, ತೊಗೊಂಡಿರೋ ಪ್ರಾಬ್ಲಮ್ ಯಾವುದು ಅಂತ ಗೊತ್ತಾದರೆ ನಿಮಗೆ ನೆಕ್ಸ್ಟು ಮೆಥಡ್ಸ್ ನೀವು ಯಾವ ಮೆಥಡ್ ಕ್ವಾಲಿಟೇಟಿವ್ ಅಥವಾ ಕ್ವಾಂಟಿಟೇಟಿವ್ ಮೆಥಡ್ ಈ ಥರ ತೊಗೊಳ್ಳುವಾಗ ನಿಮಗೆ ಈಸಿ ಆಗುತ್ತೆ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅಂತ. ದ ನೆಕ್ಸ್ಟು ಒನ್ ಈಸ್ ಎನ್ಶ್ಯೂರ್ ರಿಲಯನ್ಸ್. ಸೊ ನಮ್ಗೆ ಏನಾಗೋದಂದರೆ ನಮಗೆ ನಾವು ತೊಗೊಂಡಿರುವಂಥದ್ದನ್ನು ನಮಗೆ ರಿಲೆವೆನ್ಸ್ ಆದರೆ ತುಂಬ ಒಳ್ಳೆಯದು. ಆ್ಯಂಡ್ ಇಟ್ ಹೆಲ್ಪ್ಸ್ ಜಸ್ಟಿಫೈ ಯುವರ್ ಸ್ಟಡಿ. ಸೊ ನಾವು ತೊಗೊಂಡಿರುವಂಥ ರಿಸರ್ಚ್ ಏರಿಯಾ ಪ್ರಾಬ್ಲಮ್ಸು ಏನಾಗುತ್ತೆ ಅಂದರೆ ನಾವು ಅದನ್ನು ಡಿಫೈನ್ ಮಾಡೋದ್ರಿಂದ ನಮ್ಮ ಸ್ಟಡಿಗೆ ಜಸ್ಟಿಫೈ ಕೊಡುತ್ತೆ. ಓಕೆ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಒಪಿನಿಯನ್ ಬರುತ್ತೆ, ತಿಳ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇಟ್ ಅಲೋ ಸ್ಟ್ರಕ್ಚರ್ಡ್ ರಿಸರ್ಚ್ ರೈಟಿಂಗ್. ಸೊ ಏನಾಗುತ್ತೆ ಅಂದರೆ ಒಂದು ಈ ಥರ ನಾವು ಏರಿಯಾ ಮತ್ತು ಪ್ರಾಬ್ಲಮ್ನ ನಾವು ಡಿಫೈನ್ ಮಾಡಿದರೆ ನಮ್ಮ ರಿಸರ್ಚಲ್ಲಿ ಸೊ ಒಂದು ಸ್ಟ್ರಕ್ಚರ್ಡ್ ರಿಸರ್ಚ್ ರೈಟಿಂಗ್ ಓಕೆ ಚೆನ್ನಾಗಿ ಮಾಡಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ನೇ ಕರೆಕ್ಟಾಗಿ ಮಾಡಿದ್ದಾರೆ ಅನ್ನೋ ಒಂದು ಒಪಿನಿಯನ್ ಬರುತ್ತೆ. ಆ್ಯಂಡ್ ಫೈನಲ್ ಪಾಯಿಂಟ್ ಈಸ್ ಡಿಫೈನಿಂಗ್ ಆಬ್ಜೆಕ್ಟಿವ್ ಆ್ಯಂಡ್ ರಿಸರ್ಚ್ ಕ್ವಶನ್. ಸೊ ನಮಗೆ ಏರಿಯಾ ಮತ್ತು ಪ್ರಾಬ್ಲಮ್ ಗೊತ್ತಾದರೆ ಆಮೇಲೆ ಆಬ್ಜೆಕ್ಟಿವ್ಸು ಮತ್ತು ರಿಸರ್ಚ್ ಕ್ವಶನ್ನ ನಾವು ಡಿಫೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ಡೋಂಟ್ ಡಿಫೈನ್ ದ ರಿಸರ್ಚ್ ಏರಿಯಾ ಆ್ಯಂಡ್ ದ ಪ್ರಾಬ್ಲಮ್ ಕ್ಲಿಯರ್ಲಿ ಯುವರ್ ಹೋಲ್ ರಿಸರ್ಚ್ ಬಿಕಮ್ ಅ ಡೈರೆಕ್ಷನ್ಲೆಸ್ಸಸ್. ಸೊ ನೀವೇನಾದರೂ ರಿಸರ್ಚ್ ಏರಿಯಾ ಮತ್ತು ಪ್ರಾಬ್ಲಮ್ನ ಕ್ಲಿಯರಾಗಿ ನೀವು ಡಿಫೈನ್ ಮಾಡದೇ ಇದ್ದರೆ ನಿಮ್ಮ ಹೋಲ್ ಏನು ರಿಸರ್ಚ್ ಇದೆಯಲ್ಲ ಅದು ಡೈರೆಕ್ಷನ್ಲೆಸ್ಸಸ್ ಆಗುತ್ತೆ. ಸೊ ನೀವೇನೇ ಮಾಡಿದರೂ ವೇಸ್ಟು. ಸೊ ಹೈಪೋಥಿಸಿಸು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೈಪೋಥಿಸಿಸು ವ್ಯಾಲಿಡ್ ಇಲ್ಲ ಅಂದರೆ ನಿಮ್ಮ ಡೆಸರ್ಟೇಷನ್ ಹೋಯಿತು ಅಂತಲೇ ಅರ್ಥ, ಅಥವಾ ರಿಸರ್ಚ್ ಆಗಿರ್ಬೋದು ಹೋಯಿತು ಅಂತಲೇ ಅರ್ಥ ಅನ್ಕೋಬೋದು. ಸೊ ರಿಸರ್ಚ್ ಗಿವ್ಸ್ ದ ಏರಿಯಾ ಗಿವ್ಸ್ ದ ಬೌಂಡ್ರಿ. ಸೊ ಏರಿಯಾ ಅನ್ನೋದು ನಮಗೆ ಒಂದು ಬೌಂಡ್ರಿನ ಸೆಟ್ ಮಾಡುತ್ತೆ. ದೊಡ್ಡ ಫೀಲ್ಡ್ ಆಗಿರ್ಬೋದು ಬಟ್ ಅದಕ್ಕೊಂದು ಬೌಂಡ್ರಿ ಇರುತ್ತೆ. ಬಟ್ ಪ್ರಾಬ್ಲಮ್ಸ್ ಗಿವ್ ದ ಫೋಕಸ್. ಸೊ ಪ್ರಾಬ್ಲಮ್ಮು ನಾವು ಎದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನ ನಮಗೆ ತೋರಿಸ್ತಾ ಹೋಗ್ತದೆ. ಫೈನಲಿ ದ ಮೆಥಡಾಲಜಿ, ಡೇಟಾ ಕಲೆಕ್ಷನು, ಅನಲೈಸಿಸ್ ಇವೆಲ್ಲ ಇದಾವಲ್ಲ, ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ದ ಪ್ರಾಬ್ಲಮ್ ಡೆಫಿನೇಷನ್. ಸೊ ನೀವು ಯಾವಾಗ ನಿಮ್ಮ ಪ್ರಾಬ್ಲಮ್ನ ಡಿಫೈನ್ ಮಾಡ್ತೀರೋ ಆವಾಗ ನೀವು ಮೆಥಡಾಲಜಿ ಮತ್ತು ಡೇಟಾ ಕಲೆಕ್ಷನು, ಅನಲೈಸಿಸ್ ಬಗ್ಗೆ ಎಲ್ಲ ನೀವು ಮಾತಾಡ್ಬೋದು. ಆ್ಯಂಡ್ ಸೊ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಬಿಲ್ಡಿಂಗು ಸ್ಟ್ರಾಂಗೇ ಆಗುತ್ತೆ. ಸೊ ನಿಮಗೆ ಏರಿಯಾ ಯಾವುದು ಅಂತ ಗೊತ್ತಾಯಿತು, ಏರಿಯಾದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಯಾವುದು ಅಂತ ಗೊತ್ತಾಯಿತು, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ ಅಲ್ಲಿ ನಿಮ್ಮ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಸೊ ಅದು ನಿಮಗೆ ಮೇಯ್ನಾಗಿ ಏರಿಯಾ ಮತ್ತು ಆ್ಯಂಡ್ ರಿಸರ್ಚ್ ಪ್ರಾಬ್ಲಮ್ ಒಂದು ನಿಮಗೆ ಫೌಂಡೇಶನ್ ಆಗಿರುತ್ತೆ. ಸೊ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅಂದರೆ ನಿಮ್ಮ ಬಿಲ್ಡಿಂಗು ಕೂಡ ಸ್ಟ್ರಾಂಗ್ ಆಗಿರುತ್ತೆ. So in conclusion,
research area and the research problem are like a road and destination. So you cannot reach properly without knowing both. ಸೊ ಏನಪ್ಪ ಅಂದರೆ ರಿಸರ್ಚ್ ಏರಿಯಾ ರಿಸರ್ಚ್ ಪ್ರಾಬ್ಲಮ್ ಅನ್ನೋದು ರೋಡು ಮತ್ತು ಡೆಸ್ಟಿನೇಷನ್ ಇದ್ದಂಗೆ. ಸೊ ನೀವು ಇವೆರಡೂ ಇಲ್ಲದೇ ಏನು ನಿಮ್ಮ ರಿಸರ್ಚ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ರೋಡು ಮುಖ್ಯ ಆ್ಯಂಡ್ ಡೆಸ್ಟಿನೇಷನ್ ನೀವು ಎಲ್ಲಿಗೆ ತಲುಪಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಹಂಗಾಗಿ ಸೊ ಎರಡನ್ನೂ ಅರ್ಥ ಮಾಡಿಕೊಂಡು ನೀಟಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಚೂಸಿಂಗ್ ದೆಮ್ ರೈಟ್ಲಿ ಮೇಕ್ ಯುವರ್ ರಿಸರ್ಚ್ ಮೀನಿಂಗ್ಫುಲ್ ಆ್ಯಂಡ್ ಅಕಾಡೆಮಿಕಲಿ ಸ್ಟ್ರಾಂಗ್. ಸೊ ನೀವು ನಿಮ್ಮ ರಿಸರ್ಚ್ ಅದರಲ್ಲಿ ರಿಸರ್ಚ್ ಏರಿಯಾ ಮತ್ತು ಪ್ರಾಬ್ಲಮ್ನ ನೀವು ವೈಸಾಗಿ ಮತ್ತು ರೈಟ್ಲಿ ಚೂಸ್ ಮಾಡಿದಾಗ ನಿಮ್ಮ ಏನಪ್ಪ ಅಂದರೆ ರಿಸರ್ಚ್ ತುಂಬ ಚೆನ್ನಾಗಿ ಬರುತ್ತೆ.